ಯೆಹೋವನೇ, ನೀನು ಯಾಕೆ ದೂರವಾಗಿ ನಿಂತಿ? ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತಿ? ದುಷ್ಟನು ತನ್ನ ಮನೋರಥವನ್ನು ನೆರವೇರಿಸುವನೆಂದು ಕೊಚ್ಚಿಕೊಳ್ಳುತ್ತಾರೆ. ಪರರ ಸೊತ್ತನ್ನು ಅಪಹರಿಸುವ ಯೆಹೋವನು ಅಲ್ಲಗಳೆದು ಬಿಟ್ಟು ಬಿಡುತ್ತಾನೆ. ಅವನ ಪ್ರಸನ್ನಗಳು ಯಾವಾಗಲೂ ಕೈಗೂಡುತ್ತವೆ. ನಿನ್ನ ನ್ಯಾಯ ತೀರ್ಪು ಮಹೋನ್ನತವಾಗಿರುವುದರಿಂದ ಅವನ ಗ್ರಹಿಕೆಗೆ ಬರುವುದಿಲ್ಲ. ವೈರಿಗಳ ಗುಂಪನ್ನಾದರೂ ತಾತ್ಸಾರ ಮಾಡುತ್ತಾರೆ. ಅವನ ಬಾಯು ಶಾಪ, ಬಲಾತ್ಕಾರ, ವಂಚನೆಗಳಿಂದ ತುಂಬಿವೆ. ಅವನ ನಾಲಿಗೆ ಕೆಳಗೆ ಹಾನಿಯು ನಾಶನದ ಕೂತಿವೆ. ಗವಿಯಲ್ಲಿ ಅಡಗಿಕೊಂಡಿರುವ ಸಿಂಹದಂತೆ ಅವನು ಮರೆಯಾಗಿ ಕೊಂಡಿರುವನು. ಅವನ ಬಲೆ ಒಡ್ಡಿ ಕಾದಿದ್ದು ಕುಗ್ಗಿದವನನ್ನು ಹಿಡಿದು ಎಳಕೊಂಡು ಹೋಗುತ್ತಾನೆ. ಆ ದುಷ್ಟನು ತನ್ನೊಳಗೆ, ದೇವರು ಇವನನ್ನು ಬಿಟ್ಟು ವಿಮುಖನಾಗಿದ್ದಾನೆ, ಆತನು ನೋಡುವುದೇ ಇಲ್ಲ ಅಂದುಕೊಳ್ಳುತ್ತಾನೆ. ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು? ದೇವರನ್ನು ವಿಚಾರಿಸುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ದುಷ್ಟನ ಭುಜಬಲವು ಮುರಿದು ಹಾಕಿ ಕೆಡುಕನ ದುಷ್ಟತನವನ್ನು ಶೋಭಿಸಿ ನಿರ್ಮೂಲ ಮಾಡಿಬಿಡು. ಯೆಹೋವನೇ, ನೀನು ದೀನರ ಕೋರಿಕೆಯನ್ನು ನೆರವೇರಿಸುವವನೇ ಆಗಿದ್ದಿ. ಅವರ ಹೃದಯವಾದ ಧೈರ್ಯಪಡಿಸುತ್ತಿ, ಅವರ ಮೊರೆಯನ್ನು ಕಿವಿಗೊಡುತ್ತಿ. ಕೊನೆಯ ವಾಕ್ಯ ಎಲ್ಲರೂ ಸೇರಿ ಓದೋಣ. ನೀನು ದಿಕ್ಕಿಲ್ಲದವರ ಮತ್ತು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ. ಹೀಗಿರುವಲ್ಲಿ ಇನ್ನು ಮುಂದೆ ಮಣ್ಣಿನಿಂದ ಮನುಷ್ಯನಿಂದ ಅವರಿಗೆ ಹೆದರಿಕೆ ಉಂಟಾಗುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಕೀರ್ತನೆಯನ್ನು ನಾವು ನೋಡುವುದಾದರೆ, ಯೆಹೋವನು ಸೊಕ್ಕಿದವರನ್ನು ಶಿಕ್ಷಿಸುವನು, ಕುಗ್ಗಿದವರನ್ನು ರಕ್ಷಿಸುವನು. ಹಲ್ಲೆಲೂಯಾ. ದೇವರ ಮುಂದೆ ಯಾರು ಬಗ್ಗಿಕೊಂಡು ನಡಿಲಿಕ್ಕೆ ಇಷ್ಟಪಡುತ್ತಾರೋ ಅವರನ್ನು ಏನು ಮಾಡುತ್ತಾರೆ? ದೇವರು ರಕ್ಷಿಸುತ್ತಾನೆ. ಹಲ್ಲೆಲೂಯಾ. ದೇವರು ಸೊಕ್ಕಿದವರನ್ನು ಏನೆಲ್ಲ ಮಾಡುತ್ತಾನೆಂಬುದಾಗಿ ಈ ಒಂದು ಅಧ್ಯಾಯದಲ್ಲಿ ಅನೇಕ ಸಾರಿ ನಾವು ನಮ್ಮ ದುಷ್ಟತನದಲ್ಲೇ ಇರುತ್ತೀವಿ, ನಮ್ಮ ಕಷ್ಟ ಕಾಲದಲ್ಲೇ ಇರುತ್ತೀವಿ, ನಮ್ಮ ಪ್ರಯಾಸದಲ್ಲೇ ಇರುತ್ತೀವಿ. ಆದರೆ ದೇವರ ಮುಂದೆ ನಾವು ಹಾಕುವಂಥ ಪ್ರಶ್ನೆ ಏನಂದರೆ, ದೇವರೇ, ನೀನು ಯಾಕೆ ನನ್ನನ್ನು ಬಿಟ್ಟು ದೂರವಾಗುತ್ತಿ? ಹಲ್ಲೆಲೂಯಾ. ಯಾಕಂದರೆ ನಮ್ಮ ದುಷ್ಟತನದಿಂದ ನಾವು ದೂರ ಆಗಿದೆ ಅಂತ ಹೇಳೋದಿಲ್ಲ. ಏನು ಹೇಳ್ತೀವಿ? ಯಾಕೆ ದೇವರೇ ನೀನು ನನ್ನನ್ನು ದೂರವಾಗ್ತಿ? ನೋಡ್ರಿ, ಒಂದು ತಂದೆ ತಾಯಿಗೆ ಮಕ್ಕಳಿರ್ತಾರೆ. ಆ ತಂದೆ ತಾಯಿಗಳಿಗೆ ಮಕ್ಕಳ ಕುರಿತು ದೇವರ ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ. ಹಲ್ಲೆಲೂಯಾ. ಒಂದೊಂದು ತಂದೆ ತಾಯಿಗಳಿಗೆ ಮಕ್ಕಳನ್ನು ದೇವರು ಕೊಟ್ಟಿರುವುದು ದೇವರು ಕೊಟ್ಟಂಥ ಜವಾಬ್ದಾರಿ. ಆ ಮಕ್ಕಳನ್ನು ಸಾಕಬೇಕು, ಅವರನ್ನು ಸುಸ್ತಲ್ಲಿ ನಡೆಸಬೇಕು, ಬೆಳೆಸಬೇಕು. ಎಲ್ಲವೂ ಅವರ ತಂದೆ ತಾಯಿಗಳ ಜವಾಬ್ದಾರಿ. ಹಲ್ಲೆಲೂಯಾ. ಅದು ನಮ್ಮ ತಾಯಿಯಂದರು ಅಥವಾ ನಮ್ಮ ನೆಂಟರು ಅಥವಾ ನಮ್ಮ ಸಂಬಂಧಿಕರು ಅದು ಮಾಡ್ತಾರಂತೇಳಿ ನಾವು ನಿರೀಕ್ಷೆ ಪಡಬಾರ್ದು. ಹಲ್ಲೆಲೂಯಾ. ನಾವೇನು ನಿರೀಕ್ಷೆ ಪಡಬೇಕು? ಅವರು ಬೆಳೆಸ್ತಾರೆ. ಅನೇಕ ಸಾರಿ ಈ ರೀತಿ ನಾವು ಯೋಚನೆ ಮಾಡಬೇಕು ಹೊರತು ನಮ್ಮ ಜೀವಿತ ನಾವೇನು ತಿಳ್ಕೊಳ್ತೀವಿ? ದುಷ್ಟನ ಹಾಗೆ ಅವರು ನೋಡ್ಕೊಳ್ತಾರೆ. ದೇವರ ಮೇಲೆ ದೂರ್ತೀವಿ. ನಾವು ಬೆಳೆಸಬೇಕಾದ ರೀತಿಯಲ್ಲಿ ನಾವು ಬೆಳೆಸದೆ ನಾವೇನು ಹೇಳ್ತೀವಿ? ದೇವರು ಮಾಡಿದ್ದು. ದೇವರೇ, ನೀನು ಯಾಕೆ ದೂರವಾಗಿದ್ದಿ? ಯಾಕೆ ಈ ಪರಿಸ್ಥಿತಿ ತಂದೆ? ಯಾಕೆ ಈ ಒಂದು ಘಟನೆ ಬಂತು? ಅನೇಕ ಸಾರಿ ಇದೇ ನಮ್ಮ ಕಷ್ಟ ಕಾಲದಲ್ಲಿ ಯಾಕೆ ಮರೆಯಾಗುತ್ತಿ? ನಮ್ಮ ಜೀವಿತದಲ್ಲಿ ನಾವು ನೋಡಬೇಕಾದ ಸಂಗತಿಗಳನ್ನು ನಾವೇ ನೋಡಬೇಕು. ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತದೆ.
13ನೇ ವಾಕ್ಯ ಹೇಳುತ್ತದೆ. 12ನೇ ವಾಕ್ಯ ಹೋದ್ರಿ. ಯೆಹೋವನೇ ಏಳು, ದೇವರೇ ಕುಗ್ಗಿದವನನ್ನು ಮರೆಯಬೇಡ, ಅವನನ್ನು ರಕ್ಷಿಸುವುದಕ್ಕೆ ಕೈ ಚಾಚು. ಯಾರನ್ನು ರಕ್ಷಿಸುವುದಕ್ಕೆ? ದುಷ್ಟರನ್ನ. ಯಾರನ್ನು ರಕ್ಷಿಸುವುದಕ್ಕೆ ಹೇಳ್ರಿ? ಕುಗ್ಗಿದವರನ್ನು. ದೇವರ ಮುಂದೆ ಹಿಗ್ಗಿ ತಗ್ಗಿ ಬದುಕುವಾಗಲಿಕ್ಕೆ, ಅಪ್ಪ ನೀನೇ ಆಶ್ರಯ, ನನ್ನ ಸಂಪಾದನೆಯಲ್ಲಿ ನೀನು ಆಶ್ರಯ, ನನ್ನ ಆರೋಗ್ಯದಲ್ಲಿ ನೀನು ಆಶ್ರಯ, ನನ್ನ ಬಲದಲ್ಲಿ ನೀನು ಆಶ್ರಯ ಎಂಬುದಾಗಿ ದೇವರನ್ನು ಆಶ್ರಯಿಸಿಕೊಂಡು ನಡೆಯುವವರಿಗೆ ದೇವರು ಕೈ ಚಾಚಿ ಆತನು ಕಷ್ಟ ಕಾಲದಲ್ಲಿ ಬಿಡುಗಡೆ ನೀಡುತ್ತಾನೆ. ಹಲ್ಲೆಲೂಯಾ. ಅದರ ಕೆಳಗೆ 13ನೇ ವಾಕ್ಯ, ದುಷ್ಟನು ನಿನ್ನನ್ನು ಯಾಕೆ ಅಲಕ್ಷ್ಯ ಮಾಡಬೇಕು? ದೇವರು ವಿಚಾರಿಸುವುದೇ ಇಲ್ಲವೆಂದು ಹೇಳಿಕೊಳ್ಳುವುದೇಕೆ? ಅನೇಕ ಸಾರಿ ನಾವು ಮಾಡೋದು ತಪ್ಪುಗಳನ್ನು ದೇವರು ನಮ್ಮನ್ನು ವಿಚಾರಿಸಲ್ಲ. ನೀನು ಯಾರು ವಿಚಾರಿಸಲಿಕ್ಕೆ, ನೀನು ಯಾರು ಎದುರಿಸಲಿಕ್ಕೆ ಅಂಥೇಳಿ ನಾವು ಪ್ರಶ್ನೆ ಆಗ್ತೀವಿ. ಆದರೆ ನಮ್ಮನ್ನುಂಟು ಮಾಡಿದ ದೇವರು ಆತನು ಪ್ರೀತಿಸುವ ದೇವರಾಗಿಯೇ ಇದ್ದಾನೆ, ಅದೇ ರೀತಿ ಕೋಪಿಸುವ ದೇವರು. ಹಲ್ಲೆಲೂಯಾ. ನಮ್ಮನ್ನು ದಂಡಿಸುವ ದೇವರು. ಯಾಕಂದರೆ ದೇವರು ಅನ್ಯಾಯಕ್ಕೆ ವಿರುದ್ಧವಾಗಿ ಏನು ಮಾಡುವುದಿಲ್ಲ ಎಂಬುದಾಗಿ ಈ ಕೀರ್ತನೆಯು ಸ್ಪಷ್ಟವಾಗಿ ಹೇಳುತ್ತದೆ. ಹಲ್ಲೆಲೂಯಾ. ಆದರೆ ಇಂದಿನ ಭಾಗ ಒಂದು 17 ಮತ್ತು 18, ಯೆಹೋವನು ದೀನರ ಕೋರಿಕೆಯನ್ನು ನೆರವೇರಿಸುವನಾಗಿದ್ದಿ, ಅವರ ಹೃದಯವನ್ನು ಧೈರ್ಯಪಡಿಸಿ ಅವರ ಮೊರೆಗೆ ಕಿವಿಗೊಡುತ್ತಾನೆ. ನಾವು ದೇವರ ಮುಂದೆ ತಗ್ಗಿಕೊಂಡು, ನಾನು ಪಾಪಿಯಾದ ನನ್ನನ್ನು ಕರುಣಿಸು. ಎಷ್ಟೋ ಸಾರಿ ಅರಿತು ಅರಿಯದೆಯೋ ತಿಳಿದು ತಿಳಿಯದೆಯೋ ಪಾಪ ಮಾಡಿದ್ದೀನಿ ಆண்டவரே, என்னை மன்னியும். அறிஞ்சு அறியாமலும் தெரிஞ்சு தெரியாமலும் எத்தனையோ தவறுகளை செய்திருக்கிறேன். உன்னை நான் மோசப்படுத்தி இருக்கிறேன், என்னை மன்னியும். இந்த மாதிரி நம்ம ಕೇಟುಗಿಟ್ಟು ಈ ರೀತಿ ನಾವು ದೇವರಲ್ಲಿ ಕೇಳುವುದಾದರೆ ದೇವರು ನಮ್ಮ ಹೃದಯವನ್ನು ಧೈರ್ಯಪಡಿಸುತ್ತಾನೆ, ಅವರು ನಮ್ಮ ಮೊರೆಗೆ ಕಿವಿಗೊಡುತ್ತಾನೆ. ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ನಮ್ಮ ಜೀವಿತ ಇದ್ದರೆ, ನೀನು ದಿಕ್ಕಿಲ್ಲದವನು ಕುಗ್ಗಿದವರ ನ್ಯಾಯವನ್ನು ವಿಚಾರಿಸುತ್ತಿ ಅಂತ ಹೇಳ್ತಾನೆ. ದಿಕ್ಕಿಲ್ಲದವರು, ಯಾರು ನಮ್ಮನ್ನು ಪರಾಮರಿಸಲಿಕ್ಕಿಲ್ಲ, ಯಾರು ನಮ್ಮನ್ನು ಪೋಷಿಸಲಿಕ್ಕಿಲ್ಲ, ಯಾರು ನಮ್ಮನ್ನು ಕಾಳಜಿ ವಹಿಸಲಿಕ್ಕಿಲ್ಲದಿದ್ರು, ದೇವರಲ್ಲಿ ಪರಿಶುದ್ಧನಾಗಿ, ದೇವರಲ್ಲಿ ನೀನು ಆಸಕ್ತಿಯಿಂದ, ದೇವರ ನಾಮಕ್ಕೆ ದೂಷಣೆ ಬರದ ಹಾಗೆ, ದೇವರು ಕೊಟ್ಟಂಥ ಶರೀರವನ್ನು ದೂಷಿಸದ ಹಾಗೆ ಆರೋಗ್ಯದಲ್ಲಿ ಕರ್ತನನ್ನು ಸ್ತುತಿಸಿದರೆ ದೇವರು ನಿನಗೆ ಜೀವವನ್ನು ಆಯುಷನ್ನು ಕೂಡಿಸಿಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲದಿದ್ದರೆ 2ನೇ ವಾಕ್ಯ ತಿರುಗಿ ಬನ್ನಿರಿ. ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಹಲ್ಲೆಲೂಯಾ. ದುಷ್ಟರು ಗರ್ವಿಷ್ಠರಾಗಿ ದೀನರನ್ನು ಬಹಳವಾಗಿ ಹಿಂಸಿಸುತ್ತಾರೆ. ಆದರೆ ನೀವು ಹಿಂಸೆ ಪಡಿಸ್ಬೋದು. ದೇವರಲ್ಲಿ, ದೇವರೇ ನನಗೆ ಆಶ್ರಯ ಇಲ್ಲ, ನನಗೆ ಪರಗತಿ ಇಲ್ಲ ಅಂತೇಳಿ ನೀನು ದೇವರ ಹತ್ರ ಅಂಗಲಾಚಿ ಬೇಡಿಕೊಂಡ್ರೂ ದೇವರು ನಿನಗೆ ಸಹಾಯ ಮಾಡ್ತಾನೆ. ಆದರೆ ತಿಳಿದು ತಪ್ಪು ಮಾಡುವವನನ್ನು ದೇವರು ಕ್ಷಮಿಸಲ್ಲ. ಹಲ್ಲೆಲೂಯಾ. ಏಕೆಂದರೆ ಅವರು ಕಲ್ಪಿಸಿದ ಕುಯುಕ್ತಿಯಲ್ಲಿ ತಾವೇ ಸಿಕ್ಕಿ ಬೀಳುವರು. ಹಲ್ಲೆಲೂಯಾ. ಏಕೆಂದರೆ ದುಷ್ಟನು ಕಲ್ಪಿಸುವ ಆಯುಧದಲ್ಲಿ ಅವನೇ ಬಲಿಯಾಗುತ್ತಾನೆ. ಹಲ್ಲೆಲೂಯಾ. ನಾವು ಅನೇಕ ಸಾರಿ ದೇವರಲ್ಲಿ ಇರುವಾಗ ದೇವರಲ್ಲಿ ಇರುತ್ತೇವೆ. ನನಗೆ ಗೊತ್ತು, ಕೆಲವರು ನನಗೆ ಗೊತ್ತು ಅವರು ಯಾವ ರೀತಿ, ಅವರ ಬ್ಯಾಕ್ಗ್ರೌಂಡ್, ಅವರ ಜೀವಿತಗಳು ಹೇಗಿದೆ, ಅವರು ದೇವರಲ್ಲಿ ಬಂದ ಮೇಲೆ ಹೇಗಿರ್ತಾರೆ. ಆದರೆ ಅವರು ತಿರುಗಿ ಊರುಗಳಿಗೆ ಹೋಗುವಾಗ ತಿರುಗಿ ಅಲ್ಲಿರುವಂಥ ಕಾರ್ಯಗಳನ್ನು ಮಾಡಿಕೊಂಡು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ಳುತ್ತಾರೆ ಹೊರತು ಸರಿಪಡಿಸಲ್ಲ. ಹಲ್ಲೆಲೂಯಾ. ನೀವು ಇಲ್ಲಿ ಹೇಗೆ ಸಾಕ್ಷಿಯಾಗಿ ಜೀವಿಸ್ತೀರೋ, ಇಲ್ಲಿ ಹೇಗೆ ದೇವರನ್ನು ಆರಾಧನೆ ಮಾಡುತ್ತೀರೋ, ಅದೇ ರೀತಿಯಲ್ಲಿ ನಿಮ್ಮ ಊರುಗಳಲ್ಲಿಯೋ ನಿಮ್ಮ ಹಳ್ಳಿಗಳಲ್ಲಿಯೋ, ಯಾಕಂದರೆ ಹೋಗುವಾಗಲೂ ಬರುವಾಗಲೂ ನಿನ್ನನ್ನು ಕಾಯ್ತೀನಿ ಅಂತ ಹೇಳ್ತಾನೆ ದೇವರು. ಹಲ್ಲೆಲೂಯಾ. ನೀನು ಹೋಗುವಾಗಲೂ ಬರುವಾಗಲೂ ನಾನು ನಿನ್ನನ್ನು ಕಾಯ್ತೀನಿ ಅಂತ ಹೇಳ್ತಾನೆ. ಆ ಕಾಯುವ ದೇವರನ್ನೇ ಮೋಸಪಡಿಸಿದರೆ ನಮ್ಮ ಹೃದಯ ಎಷ್ಟು ಕಠಿಣ. ಹಲ್ಲೆಲೂಯಾ. ಈ ಕಠಿಣ ಹೃದಯವನ್ನು ಮಾರ್ಪಡಿಸಲಿಕ್ಕೆ ಒಬ್ಬ ದೇವರಿದ್ದಾನೆ. ಆ ಕಲ್ಲದ ಹೃದಯವನ್ನು ದೇವರು ಕರಗಿಸುತ್ತಾನೆ. ಆದ್ದರಿಂದ ದುಷ್ಟನ ಹಾಗೆ ನಡ್ಕೊಳ್ಬೇಡ್ರಿ, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ನಾನು ಹೇಳ್ತಾ ಇಲ್ಲ ಇವತ್ತೇ ಪರಿಶುದ್ಧರಾಗಿರಿ ಅಂತ ಹೇಳ್ತಾ ಇಲ್ಲ.
ದೇವರು ನಿಮಗೆ 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ ಆಯುಸ್ ಕೊಡ್ಬೋದು, ಅಥವಾ 100 ವರ್ಷ ಆಯುಸ್ ಕೊಡ್ಬೋದು. ಈ ಆಯುಷ್ ದಿನಗಳು ಕಳೆಯುವುದರೊಳಗಾಗಿ ತಿದ್ದಿಕೊಳ್ಳ್ರಿ, ಜೀವಿತ ಬದಲಾವಣೆ ಮಾಡಿಕೊಳ್ಳ್ರಿ. ನೀವು ಆಶೀರ್ವಾದ ಹೊಂದಿದ್ರೆ ಎಷ್ಟೋ ಜನರು ನಿಮ್ಮನ್ನು ನೋಡಿ ಹೇಳ್ತಾರೆ, ಆ ಮನುಷ್ಯನ ಹಿಂಗಿದ್ದ, ಈ ರೀತಿ ಕುಡುಕನಾಗಿದ್ದ, ಈ ರೀತಿ ಡ್ರಗ್ಸ್ ಮಾಡ್ತಿದ್ದ, ಈ ರೀತಿ ವ್ಯಭಿಚಾರ ಮಾಡುತ್ತಿದ್ರು, ಈ ರೀತಿ ವಿಗ್ರಹಾರಾಧನೆ ಮಾಡುತ್ತಿದ್ರು, ಈ ರೀತಿ ವ್ಯಕ್ತಿಗಳನ್ನು ದೇವರು ರಕ್ಷಿಸಿದಾನೆಂಬುದಾಗಿ ಜನರು ಸಾಕ್ಷಿ ಹೇಳುತ್ತಾರೆ. ಹಲ್ಲೆಲೂಯ. ಅದೇ ಒಂದು ಆತ್ಮವನ್ನು ರಕ್ಷಣೆ ಮಾಡೋದು. ಹಲ್ಲೆಲೂಯ. ಆ ರೀತಿ ನೀವು ಸಾಕ್ಷಿಯುಳ್ಳವರಾಗಿ ಜೀವಿಸಿದರೆ ಪರಲೋಕವು ದೊಡ್ಡ ಸಂತೋಷ ಪಡುತ್ತದೆ. ಇಲ್ಲದಿದ್ದರೆ ಪರಲೋಕದಿಂದ ಬರುವಂಥ ಆಶೀರ್ವಾದವನ್ನು, ಶಾಪವನ್ನು ಕೊಡುವ ದೇವರು ಆತನು ಶಪಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಆತನು ಪ್ರೀತಿಸುವ ದೇವರು, ಕನಿಕರಿಸುವ ದೇವರು, ದಯೆ ತೋರಿಸುವ ದೇವರು, ನಮ್ಮ ಮೇಲೆ ಕಾಳಜಿ ವಹಿಸುವ ದೇವರು. ಆ ದೇವರನ್ನು ಮೋಸಪಡಿಸಬೇಡ್ರಿ. ಧೈರ್ಯದಿಂದ ಕರ್ತನ ಮುಂದೆ ಒಪ್ಪಿಕೊಳ್ಳ್ರಿ, ಅರಿಕೆ ಮಾಡಿರಿ, ಬಿಟ್ಟು ಬಿಡ್ರಿ. ಆಗ ನಿಮ್ಮ ಜೀವಿತವು ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಕಟ್ಟಲ್ಪಡುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.